ಸರ್, ಈಗ ಬಾಕ್ಸ್ ಆಫೀಸ್ ಸುಲ್ತಾನ ಒಳಗಡೆ ಇವತ್ತು ಒಬ್ಬ ವಿಚಾರಣೆಯನ್ನು ಬಂದಿಯಾಗಿದ್ದಾರೆ. ಹೇಗೆ ಅನಿಸ್ತು ನಿಮಗೆ ಫೀಲ್? ಸದ್ಯ ನಮ್ಮ ಕಡೆ ಇನ್ನೂ ಅದನ್ನು ಅರ್ಗಿಸೋಕೆ ಆಗ್ತಾಯಿಲ್ಲ ಸರ್, ಡೈಜೆಷನ್ ಮಾಡೋಕೆ ಆಗ್ತಾಯಿಲ್ಲ. ಯಾಕಂದರೆ ಇಂಡಸ್ಟ್ರಿಗೆ ಭಾಳ ಒಂದು ಬೇಕಾದ ವ್ಯಕ್ತಿ ಇವತ್ತು ಸರ್, ಇಂಡಸ್ಟ್ರಿಗೆ ಇವತ್ತು ಎಷ್ಟು ಲಾಸು ಅಂತ ಗೊತ್ತಿದೆ, ನಮಗೂ ಗೊತ್ತಿದೆ ಎಷ್ಟು ಲಾಸ್ ಆಗ್ತಿದೆ, ಎಷ್ಟು ಥಿಯೇಟರ್ವರೆಗೂ ಎಷ್ಟು ತೊಂದರೆ ಸಮಸ್ಯೆ ಇದ್ದಿದೆ. ಒಂದು ವ್ಯಕ್ತಿಯಿಂದ ತುಂಬ ಸಮಸ್ಯೆಗಳಿದೆ. ತಾವು ನಿರ್ಮಾಪಕರಾಗಿ ನಟ ದರ್ಶನ್ ರವರು ಕನ್ನಡ ಇಂಡಸ್ಟ್ರಿನ ಒಂದು ಕಡೆ ಸರಿದೂಗಿಸ್ಕೊಂಡು ಹೋಗ್ತಿದ್ರು. ಸೋತನ ಸಂದರ್ಭದಲ್ಲಿ ಈತ ಒಂದು ಆಕ್ಸಿಜನ್ ರೀತಿಯಲ್ಲಿ ಇವ್ರ ಸಿನಿಮಾಗಳು ಗೆಲ್ತಿತ್ತು. ಸೊ ಇವತ್ತು ದರ್ಶನ್ ಇಲ್ಲ ಅಂತಂದರೆ ಸಿನಿಮಾ ಇಂಡಸ್ಟ್ರಿ ಕಥೆ ಏನು ಸರ್? ಇವತ್ತಿಗೂ ಅವರು ಪಾಪ ನನ್ನಿಂದನೇ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅವರು ಇವಳು ಅದೇ ಹೇಳಿದ್ವಿ, ಆ ಧನ್ಯವ್ರಿಗೂ ಅದೇ ಹೇಳಿದ್ದು, ಮುಂದಕ್ಕೆ ಒಳ್ಳೆ ಸಿನಿಮಾಗಳು ಮಾಡಿ ಬೇಗ ಆದಷ್ಟು ಬೇಗ ಸಿನಿಮಾ ಮಾಡಿ ಶೂಟಿಂಗ್ ಮುಗಿಸಿ ರಿಲೀಸ್ ಮಾಡಿ ನೋಡಿ ಅಂತ ಹೇಳಿದ್ರೆ ಹೊರತು ಅವ್ರು ಯಾವ್ದು ನನ್ನಿಂದನೇ ಇಂಡಸ್ಟ್ರಿ ಅಂತ ಯಾವತ್ತೂ ಅವ್ರು ಅಂದ್ಕೊಂಡಿಲ್ಲ, ಅಂದೂ ಇಲ್ಲ ಸರ್. ಇಂಡಸ್ಟ್ರಿ ಬಗ್ಗೆನೇ ಕಾಳಜಿ ವಹಿಸಿ. ಹೌದು ಸರ್. ಸರ್, ಈಗ ಆಯಿತು ಇದೆಲ್ಲ ಆಗಿದೆ, ನಿಮ್ಗೊಂದು ವಿಶ್ವಾಸ ಬರ್ತಾರೆ ಅನ್ನೋಂಥದ್ದು. ಇದ್ರ ನಡುವೆ ನೀವೇನಾದರೂ ಬೇರೆ ಆಲೋಚನೆ ಮಾಡಿದ್ರೆ ಬಂದ ತಕ್ಷಣ ನಿಮ್ಮ ಗೆಳೆಯನಿಗೋಸ್ಕರ ಏನಾದರೂ ಮಾಡಬೇಕು ಪ್ರಾಜೆಕ್ಟು ಅಥವಾ ಪ್ರಾಜೆಕ್ಟ್ ಬಗ್ಗೆ ಆ ರೀತಿ ಏನಾದರೂ ಯೋಚನೆ ಸರ್? ಈಗ ಮಾತುಕತೆ ಮಾಡಿದ್ರೆ ಸರ್, ಈಗ ಕಮಿಟ್ಮೆಂಟ್ಗಳೇ ಅವ್ರದ್ದು ತುಂಬ ಇದೆ. ಫಸ್ಟ್ ಆ ಕಮಿಟ್ಮೆಂಟ್ ಮುಗಿಸ್ಲಿ, ಆಮೇಲೆ ಯೋಚನೆ ಮಾಡೋಣ. ಈಗ ಅವ್ರದ್ದು ಕಮಿಟ್ಮೆಂಟ್ಗಳು ತುಂಬ ಇದೆ. ಇವತ್ತು ಪಾಪ ನಮ್ಮ ಪ್ರೊಡ್ಯೂಸರ್ಗಳು ನಮಗೂ ಮಾತಾಡ್ತಾ ಇದ್ದಾರೆ, ಟಚಲ್ಲಿದ್ದಾರೆ. ಯಾವುದೇ ರೀತಿ ಇಂಡಸ್ಟ್ರಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸರ್. ಸರ್, ಡಿವಿಲ್ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಏನಾದರೂ ಕೇಳಿದ್ರ? ಅವರು ಏನು ಕೇಳಿಲ್ಲ ಪಾಪ. ಅವರೇ ಡೆವಲಪ್ ಪ್ರೊಡ್ಯೂಸರ್ ನನಗೆ ಅವ್ರು ಕಳಿಸಿದ್ರು, ಆರೋಗ್ಯ ನೋಡ್ಕೊಳ್ಳೋಕೆ ಧೈರ್ಯವಾಗಿರೋ ಕೇಳಿ ಅಂತ.